ರೇವತಿ ಅವರೇ, ಒಂದು ಪರ್ಸನಲ್ ವಿಷಯ ಕೇಳ. ಕೇಳಿ. ಆಹಾ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಕೈ ಹಾಕ್ಬಿಟ್ನಲ್ಲಪ್ಪ. ಈ ಮದುವೆ ಮೇಲೆ ನಿಮ್ಮ ಅಭಿಪ್ರಾಯ? ಮದ್ವೆ ವಿಷಯದ ಬಗ್ಗೆ ನಾನೇನು ಅಂದ್ಕೊಂಡಿಲ್ಲ. ಮುಗಿದೋಯ್ತು, ಇನ್ನು ಏನು ಬಿಡಂಗೆ ಕಾಣಲ್ಲ. ಈ ಲವ್ ಗಿವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನೋಡೋಣ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಓಕೆ. ಏ ಜೋಶಿ, ನೆಟ್ವರ್ಕ್ ಸಿಗ್ತೇನೆ ನೋಡ. ಇಲ್ಲ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಸ್ವಲ್ಪ ದೂರ ಹೋಗ್ಬೇಕು, ನೆಟ್ವರ್ಕ್ ಸಿಗುತ್ತೆ. ಓಕೆ ಓಕೆ. ಏ ಸಂಜು, ಹಾ, ಆ ಕಾರ್ ನಮ್ಮನ್ನೇ ಫಾಲೋ ಮಾಡ್ತಾ ಇದೆಯಲ್ಲ ಅಂತ. ನಾನು ಸುಮಾರು ಹೊತ್ತಿಂದ ನೋಡ್ತಾ ಇದ್ದೀನಿ, ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಹೌದಾ? ತಡಿ, ಗಾಡಿ ಸೈಡ್ಗೆ ಹಾಕ್ತೀನಿ ನೋಡೋಣ. ಫ್ರೆಂಡ್ಸ್, ಎಸ್ ಸರ್. ಬನ್ನಿ ಅಲ್ಲ. ವಿಶ್ವ, ಏನಾದರೂ ಕ್ಲೂ ಸಿಗ್ತಾ? ಸರ್, ಅದೇ ಪ್ರೊಸೆಸ್ಸಲ್ಲಿ ಇದ್ದೀವಿ ಸರ್. ಗುಡ್ ಗುಡ್. ಆ ಜಂಗ್ಲಿಯ ಎಲ್ಲ ಫೈಲ್ಗಳನ್ನು ತರಿಸಿ ಸ್ಟಡಿ ಮಾಡಿದೆ. ಅವನು ಯಾವ್ಯಾವ ಊರಲ್ಲಿ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿ ಏನೇನು ಕೇಸ್ ಮಾಡಿದಾನಂತ ಎಲ್ಲ ತಿಳ್ಕೊಂಡು ನಾನು ಬೇರೆ ಥರನೇ ಯೋಚನೆ ಮಾಡ್ತಾ ಇದ್ದೆ. ಆದರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ಲ. ಅವನು ಇದುವರೆಗೂ ಮುಂಚೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಇಟ್ಕೊಂಡು ಕ್ರೈಮ್ ಮಾಡ್ತಾ ಇದ್ದ. ಆದರೆ ಈ ಸಲ ಯಾರು ಸಪೋರ್ಟ್ ಇಟ್ಕೊಂಡು ಮಾಡಿದಾನಂತ ಗೊತ್ತಾಗ್ತಾ ಇಲ್ಲ. ರೇವತಿ ಅವರೇ, ಹೇಳಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ಇದ್ದೀರಾ? ಏನಾದ್ರು ಮಾತಾಡಿ. ಇಷ್ಟೊತ್ತಾದ್ರೂ ಸುಮ್ಮನೆ ಇದನ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ತಗಳಪ್ಪ, ಶುರು ಮಾಡ್ಕೊಂಡ. ಹೌದು, ನೀವು ಅಲ್ಲಿ ವೇಟ್ ಮಾಡ್ತಿದ್ರಲ್ಲ, ಎಲ್ಲೋಗಿದ್ರಿ? ಅಲ್ಲೇ ಸ್ವಲ್ಪ ದೂರದಲ್ಲಿ ನಮ್ ರಿಲೇಷನ್ ಮನೆ ಇತ್ತು, ಅಲ್ಲಿಗೆ ಬಂದಿದ್ದೆ. ಓ ಹಾಗೆ. ಅಲ್ಲಿ ನೆಟ್ವರ್ಕ್ ಸಿಗುತ್ತಾ? ಹಾ, ಸಿಗುತ್ತೆ. ನಾನ್ ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ದೇವ್ರ ತರ ಬಂದ್ರಿ. ಅಯ್ಯೋ ರೇವತಿ ಅವರೇ, ದೇವ್ರಿಗವ್ರೆ ಅಂತೆಲ್ಲ ಹೊಗಳ್ಬೇಡಿ. ಹೌದು, ನೀವೇನ್ ಕೆಲಸ ಮಾಡ್ತಿದ್ದೀರಾ? ನಾನು ಡೆಲ್ಟಾ ಅನ್ನೋ ಕಂಪನಿಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓ ವೆರಿ ಗುಡ್. ನಿಮ್ಮ ಕ್ವಾಲಿಫಿಕೇಶನ್? BCA. ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾರೆ? ಅಪ್ಪ ಅಮ್ಮ ಇಲ್ಲ, ಚಿಕ್ಕ ವಯಸ್ಸಲ್ಲೇ ತೀರೋದ್ರು. ನಾನ್ ನಮ್ ದೊಡ್ಡಮ್ಮನ ಮನೇಲೆ ಬೆಳ್ತಿದ್ದು. ಓ ಐ ಆಮ್ ಸೋ ಸಾರಿ, ತಪ್ಪು ತಿಳ್ಕೊಬೇಡಿ. ಅದ್ರಲ್ಲಿ ಏನಿದೆ ಬಿಡಿ. ರೇವತಿ ಅವರೇ, ಒಂದು ಪರ್ಸನಲ್ ವಿಷಯ ಕೇಳ. ಕೇಳಿ. ಆಹಾ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಕೈ ಹಾಕ್ಬಿಟ್ನಲ್ಲಪ್ಪ. ಈ ಮದುವೆ ಮೇಲೆ ನಿಮ್ಮ ಅಭಿಪ್ರಾಯ? ಮದ್ವೆ ವಿಷಯದ ಬಗ್ಗೆ ನಾನೇನು ಅಂದ್ಕೊಂಡಿಲ್ಲ. ಮುಗಿದೋಯ್ತು, ಇನ್ನು ಏನು ಬಿಡಂಗೆ ಕಾಣಲ್ಲ. ಈ ಲವ್ ಗಿವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನೋಡೋಣ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಓಕೆ. ಏ ಜೋಶಿ, ನೆಟ್ವರ್ಕ್ ಸಿಗ್ತೇನೆ ನೋಡ. ಇಲ್ಲ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಸ್ವಲ್ಪ ದೂರ ಹೋಗ್ಬೇಕು, ನೆಟ್ವರ್ಕ್ ಸಿಗುತ್ತೆ. ಓಕೆ ಓಕೆ. ಏ ಸಂಜು, ಹಾ, ಆ ಕಾರ್ ನಮ್ಮನ್ನೇ ಫಾಲೋ ಮಾಡ್ತಾ ಇದೆಯಲ್ಲ ಅಂತ. ನಾನು ಸುಮಾರು ಹೊತ್ತಿಂದ ನೋಡ್ತಾ ಇದ್ದೀನಿ, ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಹೌದಾ? ತಡಿ, ಗಾಡಿ ಸೈಡ್ಗೆ ಹಾಕ್ತೀನಿ ನೋಡೋಣ. ಯಾವ್ದು ಗಾಡಿಗೆ ಹೋಗ್ಬಿಟ್ಟು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ. ಲೋ ಗುಲ್ಲು, ನಮ್ಮ ಮೇಲೇನಾದ್ರೂ ಅವ್ರಿಗೆ ಡೌಟ್ ಬಂದಿರ್ಬೋದಾ? ಅದಕ್ಕೆ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಎಲ್ಲರೂ ಕೆಳಗೆ ಬರ್ತಾರೆ. ನೀನೊಂದು ಕೆಲಸ ಮಾಡು, ಸ್ಲೋ ಆಗಿ ಮೂವ್ ಮಾಡು. ನಾವು ಅವ್ರಿಗಿಂತ ಮುಂದೆ ಹೋದ್ರೆ ನಮ್ಮ ಮೇಲೆ ಬಂದ್ರೆ ಡೌಟ್ ಕ್ಲಿಯರ್ ಆಗುತ್ತೆ. ಸರಿ, ಮುಂದೆ ಮೂವ್ ಮಾಡು. ಇಲ್ಲ, ಅವ್ರು ನನ್ನೇ ಯಾಕೋ ಗುರಾಯಿಸ್ಕೊಂಡು ಹೋಗ್ತಾ ಇದ್ರು. ತುಂಬಾ ಭಯ ಆಗ್ತಾ ಇದೆ. ನೀವ್ಯಾಕೆ ಎದ್ರಕೊಂತೀರಾ? ನಾನಿಲ್ವಾ? ನಿಮ್ಮ ಸೇಫ್ಟಿನೇ ನನ್ನ ಮೇಜರ್ ಪ್ರಯಾರಿಟಿ. ಏನಾ? ಹುಡುಗಿ ಸಿಕ್ಕಿದ ತಕ್ಷಣ ನಾವು ಜೊತೆಲಿರೋದನ್ನೇ ಮರ್ತು ಬಿಟ್ಟಿದ್ದಾನೆ. ಮತ್ತೆ ಸರಿ, ಆವಾಗಿಂದ ಬರೀ ನನ್ ಬಗ್ಗೆನೇ ಕೇಳ್ತಾ ಇದ್ದೀರಾ, ನಿಮ್ ಬಗ್ಗೆ ಏನು ಹೇಳಲೇ ಇಲ್ಲ. ನನ್ನ ಹೆಸರು ಸಂಜು ಅಂತ. MLA ಹರೀಶ್ ಚಂದ್ರ ಇದಾರಲ್ಲ, ಅವರ ಏಕೈಕ ಪುತ್ರ. ಓ, ಜೋಬ್ ತುಂಬಾ ದುಡ್ಡಿದೆ, ಆದ್ರೆ ನೆಮ್ಮದಿ ಇಲ್ಲ. ಎಲ್ಲ ಪ್ರಾಬ್ಲಮ್ಸ್ಗೂ ದುಡ್ಡೇ ಸೊಲ್ಯೂಷನ್ ಅಂತ ಹೇಳ್ತಾರೆ, ಆದ್ರೆ ನೆಮ್ಮದಿನ ದುಡ್ಡಿಂದ ಕೊಂಡ್ಕೊಳಕ್ಕಾಗುತ್ತಾ? ಖಂಡಿತ ಇಲ್ಲ. ಅದು ಹೋಗ್ಲಿ ಬಿಡಿ. ಸರಿ, ನಿಮ್ ಕ್ವಾಲಿಫಿಕೇಶನ್ ಏನು? ಅಯ್ಯೋ, ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಯಾಕೆ ಕೇಳ್ತೀರಾ ಬಿಡಿ. ವಿದ್ಯೆ ಅಂತೂ ಈ ತಲೆಗೆ ಹತ್ತಲೇ ಇಲ್ಲ. ನಮ್ಮಪ್ಪ ಅಂತೂ ದಿನ ಮಂಗಳಾರತಿ ಎತ್ತಾನೇ ಇರ್ತಾರೆ.
ವಿದ್ಯೆ ಇಲ್ಲಾಂದ್ರೆ ಏನು, ಒಳ್ಳೆ ಮನ್ಸಿದ್ಯಲ್ವಾ? ಆಹಾ ಲಡ್ಡನೇ ಬಂದು ಬಾಯಿಗೆ ಬಿತ್ತಲ್ಲಪ್ಪ. ಸರಿ ನಡೀರಿ ಹೋಗೋಣ ಬಣ್ಣ. Okay. ಮತ್ತೆ ಏನು ಕ್ರೈಮ್ ಮಾಡಿಕೊಂಡು MLAಗೆ ಈ ಥರ ಡೀಲ್ ಇಟ್ಟಿದಾನಂತಲೇ ತಿಳಿತಾ ಇಲ್ಲ. ಸರ್, ಈ ಮುಂಚೆ ಜಂಗ್ಲಿ ಸುಮಾರು ಕೇಸ್ಗಳನ್ನು ACP ಧನಂಜಯ ಅವರು ಹ್ಯಾಂಡಲ್ ಮಾಡ್ತಿದ್ರು ಸರ್. ನನಗೆ ACP ಧನಂಜಯ್ ಗೊತ್ತು, ಆದರೆ ಅವ್ರು ಇದೇ ವಿಷಯಕ್ಕೆ ಡ್ಯೂಟಿಗೆ ರಿಸೈನ್ ಮಾಡಿದಾರಂತ ಗೊತ್ತಿರಲಿಲ್ಲ. ಎನಿವೇಸ್, ಸತೀಶ್ ನಿಮ್ಮ ಹತ್ರ ನಂಬರ್ ಏನಾದರೂ ಇದೆಯಾ? ಇದೆ ಸರ್, 9448514463. ಓಕೆ, ಥ್ಯಾಂಕ್ ಯು. ಹಲೋ, ಯಾರು? ನಮಸ್ಕಾರ, ನಾನು ACP ರವಿಶಂಕರ್ ಅಂತ, ಭಾರತೀನಗರ್ ಪೊಲೀಸ್ ಸ್ಟೇಷನಿಂದ. ಓ, ಏನ್ ವಿಷಯ? ಸರ್, ನಾನು ಜಂಗ್ಲಿ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಾನು ಯಾವ ಹೆಸರನ್ನ ನನ್ನ ಕಿವಿಯಾರ ಕೇಳಬಾರ್ದು ಅನ್ಕೊಂಡಿದ್ನೋ ಅದೇ ಹೆಸರನ್ನ ನೀವು ಹೇಳ್ತಾ ಇದ್ದೀರಾ. ಸಾರಿ ಸರ್, ಯಾಕೆಂದರೆ ಈಗ ಅವನಾಗೆ ಅವನು ಕೆಡ್ಡಾಗಿ ಬಂದು ಬಿದ್ದಿದ್ದಾನೆ. ಈಗ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವ್ನು ಮತ್ತೆ ತಪ್ಪಿಸ್ಕೊಂಡು ಇನ್ನೆಷ್ಟು ಕ್ರೈಮ್ ಮಾಡ್ಬೋದು ನೋಡಿ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅವ್ರಿಗೆ ಸಂಬಂಧಪಟ್ಟಂತ ಕೆಲವು ಫೋಟೋಗಳನ್ನ ನಾನು ಕಲೆಕ್ಟ್ ಮಾಡಿದ್ದೆ. ಅದರಲ್ಲಿ ಒಂದು ಫೋಟೋನ ನಿಮಗೆ ಕಳಿಸ್ಕೊಡ್ತೀನಿ ನಾನು. ಅದೇನಾದರೂ ನಿಮಗೆ ಉಪಯೋಗ ಆದರೂ ಆಗಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್.